ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ಪದಸಿರಿ ಕಲಿಕಾ ಸರಣಿ ಒಕ್ಯಾಬ್ ಚಾಲೆಂಜ್ ಇದರ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿವಸ ದಿನ 16. ಹಾಗಾದರೆ ಇವತ್ತಿನ ಪದವೇನು? ಮೀಗರ್ ಅಂತ ಹೇಳ್ತಾ ಇದ್ದಾರೆ. ಮೀಗರ್ ಅಂತ ನಾನು ನಿಮಗೆ ಹೇಳಿದೆ, ಈ ಪದಗಳನ್ನು ಕಲಿಯುವಾಗ ಉಚ್ಚಾರಣೆಯನ್ನು ಕೂಡ ನನ್ನ ಜೊತೆಗೆ ಕಲ್ತ್ಕೊಂಬಿಡಿ ಅಂತ ಹೇಳಿ. ಅದರ ಜೊತೆಗೆ ಏನು ಗೊತ್ತಾ, ನೀವು ಬಹಳ ಸ್ಪಷ್ಟವಾಗಿ ಕಲ್ತ್ಕೋಬೇಕಾಗಿರೋದು, ಇಲ್ಲಿ ತುಂಬ ಸಲ ನಮಗೆ GRO ಈ ಸ್ಪೆಲ್ಲಿಂಗ್ಗಳೆಲ್ಲ ನಮಗೆ ಗೊಂದಲ ಆಗ್ತಿರುತ್ತಲ್ಲ. ಸ್ಪೆಲ್ ಚೆಕ್ ಕೂಡ ಇದೆ ನಮ್ಮ ಪರೀಕ್ಷೆಗಳಲ್ಲಿ, ಆದ್ದರಿಂದ ಇದನ್ನು ಕಲ್ತ್ಕೊಂಡ್ಬಿಡ್ಬೇಕು. ಇದರ ಸಮಾನಾರ್ಥಕ ಪದಗಳೇನು ಅಂತ ಹೇಳಿದ್ರೆ, ಇನ್ಎಡಿಕ್ವೇಟ್ ಅಂದರೆ ಸಾಕು ಸಾಲದಂತಿರುವುದು, ಪ್ಯಾಲ್ಟ್ರಿ ಅಂತ ಹೇಳ್ತೀವಿ. ಮೈಸರ್ ಅಂದರೆ ಜಿಪುಣ ಅನ್ನುವಂಥದ್ದು, ಹೌದಲ್ವಾ? ಮೈಸರ್ಲಿ ನೋಡಿ. ಮತ್ತೆ ಇದನ್ನು ಪ್ಯಾಂಟ್ರಿ ಅಂತಂದರೆ ಮೇಕ್ ಶಿಫ್ಟ್ ಕಿಚನ್ಸ್ ಇರುತ್ತಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ರೈಲಲ್ಲಿ ಇರುವಂಥದ್ದು, ಬೇಕಾದಾಗ ಅದನ್ನು ಕಿಚನ್ನಾಗಿ ಉಪಯೋಗಿಸ್ಕೊಳ್ಳೋ ಅಂಥದ್ದು ಮೇಕ್ ಶಿಫ್ಟ್. ಅದನ್ನು ಪ್ಯಾಂಟ್ರಿ ಅಂತ ಹೇಳಿ ಕರಿತೀವಿ, PANTRY. ಪ್ಯಾಲ್ಟ್ರಿ ಅಂತ ಹೇಳಿದ್ರೆ ಇನ್ಎಡಿಕ್ವೇಟ್ ಅಥವಾ ಮೀಗರ್ ಅನ್ನುವಂಥದ್ದು ನೋಡಿ. ಮತ್ತೆ ಇಲ್ಲಿ ಸಂಕುಚಿಸಿ ಕೂತಂಥ ಒಂದು ಹುಡುಗಿ, ಇದರ ಒಂದು ದ್ಯೋತಕ ಅಥವಾ ಶಿ ಸಿಂಬಲೈಸಸ್ ಸಮಥಿಂಗ್ ದಟ್ ಈಸ್ ಕಂಟ್ರಾಕ್ಟೆಡ್, ಚಿಕ್ಕದು ಮಾಡಿರುವಂಥದ್ದನ್ನು ಸಿಂಬಲೈಸ್ ಮಾಡ್ತಾ ಇದ್ದಾರೆ, ಸರಿ ಅಲ್ವಾ? ಹಾಗಾದರೆ ಈ ಪದದ ಆಂಟನಿಮ್ಸ್ ಏನು, ವಿರುದ್ಧಾರ್ಥಕ ಪದಗಳೇನು ಅಂತ ಹೇಳಿ ನೋಡ್ಕೊಂಡ್ಬಿಟ್ರೆ, ಪ್ಲೆಂಟಿಫುಲ್ ನೋಡಿ. ಮತ್ತೆ ಇವ್ರು ನೋಡಿ ಹೆಂಗಿದ್ದಾರೆ, ಫುಲ್ ಏನು ಬೇಕೋ ಎಷ್ಟು ಬೇಕೋ, ಹೌದಲ್ವಾ? ಪ್ಲೆಂಟಿಫುಲ್, ಸಫಿಷಿಯಂಟ್ ಸಾಕಾಗುವಷ್ಟು, ಅಬಂಡೆಂಟ್ ಅಂತ ಹೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅಂತ ಹೇಳೋದಿಕ್ಕೆ, ಸರಿ ಅಲ್ವಾ ಸ್ನೇಹಿತರೆ? ಹಾಗಾದರೆ ಇವತ್ತಿನ ಪದದೊಂದಿಗೆ ಎಲ್ಲ ಪದಗಳ ಒಂದು ಸ್ಪೆಲ್ಲಿಂಗ್ಗಳನ್ನು ಕೂಡ ಕಲಿತಿರ್ತೀರ ಅಲ್ವಾ? ಹಾಗಾದರೆ ಜ್ಞಾನ ಗಂಗೋತ್ರಿ ಜೊತೆ ಕಲಿತಾನೆ ಇರಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ.